ಚೆನ್ನಾಗಿದೆ, ಒಳ್ಳೆ ಫೈಟ್ಸ್ ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ. ಸೂಪರ್ ಗನ್ ಇನ್ನೊಬ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಅಪ್ಪು ಬಂದ್ಬಿಟ್ರೆ ಆಯ್ತಾ. ಸೂಪರ್, ಒಳ್ಳೆ ಫೈಟಿಂಗ್, ಒಳ್ಳೆ ಇದು. ಕನ್ನಡ ಇಂಡಸ್ಟ್ರಿನ ಆಳೋದಕ್ಕೆ ಅಂತಾನೆ ಬಂದಿರೋ ದೊಡ್ಡ ಮನೆ ಚೆನ್ನಾಗಿದೆ ಸೂಪರ್ ಆಗಿದೆ ಮೇಡಮ್. ಚೆನ್ನಾಗಿದೆ, ಸೂಪರ್ ಮೂವಿ ಮೇಡಮ್. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಕುತ್ಕೊಂಡು ನೋಡ್ಬೋದು. ಫ್ಯಾನ್ಸ್ ಎಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ಹೈಲೈಟ್ ಫಿಲ್ಮ್, ಬ್ಲಾಕ್ ಬಾಸ್ಟರ್. ಸೂಪರ್ ಚೆನ್ನಾಗಿತ್ತು ಮೇಡಮ್. ಮಗನ ಖುಷಿ ತಂದೆ ಹೆಂಗೆ ಅಂತ ಹೇಳ್ಕೊಟ್ಟು ಪವರ್ ಸ್ಟಾರ್ ಇವ್ರನ್ನ ನೋಡ್ಬೋದು ಮೇಡಮ್. ತುಂಬ ಎಕ್ಸ್ಪ್ರೆಷನ್ನು, ಯುವ ಅವ್ರದ್ದು ಆ್ಯಕ್ಟಿಂಗು, ಸ್ಟಂಟು, ಡ್ಯಾನ್ಸ್ ಎಲ್ಲ ಪುನೀತ್ ಅವ್ರನ್ನ ತಿರ್ಗಾ ನಾವು ತೆರೆ ಮೇಲೆ ನೋಡಿದ್ವಿ. ದೊಡ್ಡ ಮನೆ ಕದರು ಪುನಃ ಇನ್ನೊಂದ್ಸಲ ರಿಪೀಟ್ ಆಗಿದೆ ಮೇಡಮ್. ನಿರಂತರವಾಗಿರಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಜೈ ಪವರ್ ಸ್ಟಾರ್, ಜೈ ಡಾಕ್ಟರ್ ರಾಜ್ಕುಮಾರ್. ಅಪ್ಪು ಎಲ್ಲೂ ಹೋಗಿಲ್ಲ ಮೇಡಮ್. ಆ್ಯಕ್ಚುಲಿ ಯುವ ಸಿನಿಮಾ ಬಂದ್ಬಿಟ್ಟು ಯುವರಾಜ್ ಕುಮಾರ್ ಅವ್ರಿಗೆ ಒಂದು ಒಳ್ಳೆ ಓಪನಿಂಗ್ ಸಿನಿಮಾ ಆಯ್ತು. ಆಮೇಲೆ ಅಪ್ಪು ಅವರು ಕೆಲವೊಂದು ಅವ್ರದ್ದು ನೋಡ್ತಾ ಇದ್ರು, ಯುವ ಅವ್ರು ನೋಡ್ತಾ ಇದ್ರೆ ಅಪ್ಪು ಅವರೇ ಕಾಣಿಸ್ತಾರೆ. ಯಾಕಂದ್ರೆ ಆ ಸ್ಟಂಟ್ಸ್ ಆಗಿರ್ಬೋದು, ಯುವ ಅವ್ರು ಮಾಡ್ತಾ ಇದ್ರು, ಆ ಬ್ಯಾಕ್ ಶಾಟ್ ಆಗಿರ್ಬೋದು, ಆ ಫೈಟ್ಸ್ ಆಗಿರ್ಬೋದು, ಆ ಸ್ಟಂಟ್ಸು ನಿಜವಾಗ್ಲೂ ಅದ್ಭುತವಾಗಿದೆ ಅಂತ ಹೇಳ್ತೀನಿ. ಲಾಸ್ಟಲ್ಲಿ ಅಪ್ಪು ಅವ್ರ ಫೋಟೋಸ್ ಏನು ಬರುತ್ತೆ ಕಣ್ಣಲ್ಲಿ ನೀರೇ ಬಂದು ಮೇಡಮ್. ಯಾಕಂದರೆ ಅವ್ರದ್ದು ಪ್ರತಿಯೊಂದು ಸಿನಿಮಾ ಫಸ್ಟ್ ಶೋ ನೋಡ್ತಾ ಇದ್ದೆ, ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಯಿತು. ಆಮೇಲೆ ತಂದೆ ಮಗನ ಸೆಂಟಿಮೆಂಟ್ ಇದೆ. ಇದು ಯೂತ್ ನೋಡಲೇಬೇಕಾದಂಥ ಸಿನಿಮಾ, ಒಳ್ಳೆ ಮೆಸೇಜ್ ಇದೆ, ಎಲ್ಲರೂ ಬಂದು ನೋಡಿ. ಆಮೇಲೆ ಕನ್ನಡಕ್ಕೆ ಒಬ್ಬ ಮಾಸ್ ಹೀರೋ ಸಿಕ್ಕಿದ್ದಾರೆ, ಯಂಗ್ ಪವರ್ ಸ್ಟಾರ್ ಅಂತ ಹೇಳ್ತೀನಿ. ಮೇಡಮ್, ನಮ್ಮ ಡೈರೆಕ್ಟರ್ ಹೇಳೋರೆ ಸಂತೋಷ್ ಅನಂತರಾಮ್ ಕಾಲರತಿ ಓಡಾಡ್ತೀರಾ ನೀವು ಅಂದ್ಬಿಟ್ಟು ದೊಡ್ಡ ಮನೆ ಅಭಿಮಾನಿಗಳು. ಸರ್ ಸಂತೋಷ್ ಸರ್, ನಿಮಗೆ ತುಂಬ ಧನ್ಯವಾದ. ಇಡೀ ಕರ್ನಾಟಕದ ದೊಡ್ಡ ಮನೆ ಅಭಿಮಾನಿಗಳು ಎಷ್ಟು ಜನ ಇದ್ದೀರೋ ಅಷ್ಟು ಜನ ನಿಮಗೆ ತುಂಬ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ ಇದೀವಿ ಸರ್. ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಒಂದು ಹೇಳ್ತೀನಿ ಕಳೆ, ಬರೋರು 1000 ಜನ, ಹೋಗೋರು 100 ಜನ, ಇರೋರು 10 ಜನ. ಆದರೆ ಇರೋ 10 ಜನನ ಆಳೋದು ಒಬ್ಬನೇ ರಾಜ್ಕುಮಾರ್, ಅವರೇ ನಮ್ಮ ಯುವರಾಜ್ ಕುಮಾರ. ಮೇಡಮ್, ಇಂಥ ಸಿನಿಮಾ ಬಂದಿರೋದು ನಿಜವಾಗ್ಲೂ ಇದು ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಆ ಸ್ಟೆಪ್ಪು ಮತ್ತು ಆ ಫೈಟು ಮತ್ತು ಪವರ್ ಸ್ಟಾರ್ನ ನೋಡ್ದಂಗಾಯ್ತು. ಎಷ್ಟೋ ಜನ ಹಳ್ಳಿಯಿಂದ ಬದುಕನ್ನ ಕಟ್ಕೊಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡು ಬಂದಿರ್ತಾರೆ. ದಿನ ಅವ್ರು ಮಲಗುವಾಗ ಕಣ್ಣಲ್ಲಿ ನಿದ್ದೆ ಬರಲ್ಲ, ಕನ್ಸುಗಳು ಕಂಡು ತಿಂತಾರೆ ಅಂತ ಎಷ್ಟೋ ಜನಕ್ಕೆ ಉದಾಹರಣೆ ಈ ಸಿನಿಮಾ. ಪ್ರತಿಯೊಬ್ಬರು ಮಿಡಲ್ ಕ್ಲಾಸ್ ಹುಡುಗರು ಏನೇನೋ ಒಂದು ಸಾಧನೆ ಮಾಡಬೇಕು, ಅಚೀವ್ಮೆಂಟ್ ಮಾಡಬೇಕು ಅಂತ ಫುಡ್ ಡೆಲಿವರಿ ಆಗಿರ್ಬೋದು, ಏನೇನೋ ತುಂಬಾ ಓದಿರ್ತಾರೆ, ಕೆಲಸ ಕಾರ್ಯ ಇಲ್ಲದೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ತಂದೆ ತಾಯಿ ನೋಡೋವಂಥ ಸಿನಿಮಾ, ಪ್ರತಿಯೊಬ್ಬರು ಫ್ಯಾಮಿಲಿ ನೋಡೋವಂಥ ಸಿನಿಮಾ. ಎಷ್ಟೋ ಜನಕ್ಕೆ ಇದು ಉದಾಹರಣೆ ಆಗುತ್ತೆ. ನಾವು ಪಡೋ ಕಷ್ಟ ಮಿಡಲ್ ಕ್ಲಾಸ್ ಹುಡುಗರು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ, ದುಡಿತಾನೆ ತೀರ್ಕೊಂಡ್ಬಿಡ್ತಾರೆ. ದುಡಿಯೋದ್ರಲ್ಲೂ ಒಂದು ಸಾಧನೆ ಮಾಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಈ ಸಿನಿಮಾನ ನೋಡಿ. ಜೈ ಪವರ್ ಸ್ಟಾರ್. ಮೊದಲನೇದಾಗಿ ಅಪ್ಪು ಇಸ್ ಬ್ಯಾಕ್. ಅಪ್ಪು ಯುವರಾಜ್ ಕುಮಾರ್ ಅವರಲ್ಲಿ ಅಪ್ಪುನ ನಾವು ಕಾಣ್ತಾ ಇದ್ದೀವಿ. ಅಪ್ಪು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆ ಇದ್ದಾರೆ. ಅಪ್ಪು ಅಜರಾಮರ. ಯುವರಾಜ್ ಕುಮಾರ್ ಅವರಂತೂ ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ಕುಟುಂಬ ಸಮೇತ ನೋಡುವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ವೀಕ್ಷಣೆ ಮಾಡಿ. ಯುವರಾಜ್ ಕುಮಾರ್ ಅವರು ಇನ್ನು ಮುಂದಕ್ಕೆ ನಮಗೆ ಕನ್ನಡಗೆ ಇನ್ನೊಬ್ಬ ಸ್ಟಾರ್ ಹೀರೋ ಸಿಕ್ಬಿಟ್ರು ಆಲ್ರೆಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶಿವಣ್ಣ, ಜೈ ಅಪ್ಪು ಬಾಸ್, ಜೈ ರಾಜವಂಶ. ಮೂವಿ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು, ಎಲ್ಲರೂ ಬಂದು. ನೀವು ನೋಡಿದ್ರಾ? ಚೆನ್ನಾಗಿದೆ ಸರ್ ಮೂವಿ. ಪ್ರತಿ ಮನೆಯಲ್ಲೂ ಒಬ್ಬ ಮಗ, ಈ ಥರದ ಒಬ್ಬ ಮಗ ಒಟ್ಟಿಗೆ ಬರಬೇಕು, ಆ ಥರ ಬೆಳವಣಿಗೆ ಬೆಳಿಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಅಪ್ಪಣ್ಣರು ತುಂಬ ನೆನಪಾಗ್ತಾರೆ. ಮತ್ತು ಈ ಸಿನಿಮಾದಲ್ಲಿ ನನಗೆ ಒಬ್ಬ ಮನೆ ಮಗ ಹೇಗಿರಬೇಕು ಅಂತೇಳಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆನಂದರಾಮ್ ಸರ್. ಒಬ್ಬ ಮನೆ ಮಗ ಜವಾಬ್ದಾರಿಗಳನ್ನು ಹೊತ್ಕೊಂಡು ತಿರುಗಾಡುವಂಥ ಮನೆ ಮಗ ಇರಬೇಕು ಅನ್ನೋದು ಸಿನಿಮಾದ ಆಶಯ. ಚೆನ್ನಾಗಿದೆ ಸರ್, ತುಂಬ ನಮ್ಮ ತಂದೆ 12 ವರ್ಷ ಆಯಿತು ಮೇಡಮ್. ನಿಜವಾಗ್ಲೂ ನಾನು ಹತ್ತಿದ್ದೀನಿ ಸಿನಿಮಾ. ಆ ಸೆಕೆಂಡ್ ಹಾಫಲ್ಲಿ ಪೂರ್ತಿ ನಮ್ಮ ತಂದೆನ ನೆನೆಸ್ಕೊಂಡು ಮತ್ತು ಅಪ್ಪಣ್ಣವ್ರು ನೆನೆಸ್ಕೊಂಡು ನಾನು ತುಂಬ ಹತ್ತಿದ್ದೀನಿ. ನಾನು ತುಂಬ ನೆನೆಸ್ಕೊತೀನಿ ನಮ್ಮ ಅಪ್ಪ. ಯಾಕಂದ್ರೆ ಹಂಗೆ ಸಾಕಿದ್ದಾರೆ ನಮ್ಮನ್ನು. ನಮ್ಮ ತಂದೆಯವರ ಆಗಿರ್ಬೋದು, ಪ್ರತಿಯೊಬ್ಬರ ಮಕ್ಕಳು ಅಷ್ಟೇ, ಮಕ್ಕಳನ್ನ ತಂದೆ ತುಂಬ ಚೆನ್ನಾಗಿ ಸಾಕಿರ್ತಾರೆ. ಲಾಸ್ಟಲ್ಲಿ ಒಂದು ಡೈಲಾಗ್ ಇದೆ, ಮಗ ದೊಡ್ಡವನಾಗಿ ಬೆಳೆದ ಮೇಲೆ ಮಗ ಆಗಿರಬಾರ್ದು, ತಂದೆ ಆಗಿರಬಾರ್ದು ಅಂತ ಒಂದು ಡೈಲಾಗ್ ಇದೆ. ನಿಜವಾಗ್ಲೂ ಅದು 1000 ಅರ್ಥ ಅಲ್ಲ, 1 ಕೋಟಿ ಅರ್ಥ ಕೊಡುತ್ತೆ. ತುಂಬ ಚೆನ್ನಾಗಿದೆ ಸರ್, ನಮಗೆ ತುಂಬ ಇಷ್ಟ ಆಯಿತು.